ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ಕೆಲ ವಸ್ತುಗಳ ಮೇಲಿನ ಸುಂಕ ಕಡಿತಗೊಳಿಸಿದೆ, ಇನ್ನು ಕೆಲವು ವಸ್ತುಗಳ ಮೇಲಿನ ಟ್ಯಾಕ್ಸ್ ಹೆಚ್ಚಳ ಆಗಿದೆ. ಹಾಗಾದ್ರೆ ಯಾವ ವಸ್ತುವಿನ ಬೆಲೆ ಜಾಸ್ತಿ ಆಗಿದೆ, ಇನ್ಯಾವ ವಸ್ತುವಿನ ಬೆಲೆ ಕಡಿಮೆ ಆಗಿದೆ, ಆ ಬಗ್ಗೆ ಒಂದು ರಿಪೋರ್ಟ್ ತೋರಿಸ್ತೀವಿ ನೋಡಿ. ಬಹುನಿರೀಕ್ಷಿತ 2026ರ ಬಜೆಟ್ ಮಂಡನೆ ಆಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 9ನೇ ಬಜೆಟ್ ಮಂಡನೆ ಮಾಡಿ ಇತಿಹಾಸ ಬರೆದಿದ್ದಾರೆ. ಈ ವರ್ಷದ ಆಯವ್ಯಯದ ಲೆಕ್ಕದಲ್ಲಿ ಕೆಲವು ವಸ್ತುಗಳ ಬೆಲೆ ಏರಿಳಿತವಾಗಿದೆ. ಯಾವ ವಸ್ತು ಬೆಲೆ ಜಾಸ್ತಿ ಆಗುತ್ತೆ, ಇನ್ಯಾವ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೆ ಅನ್ನೋದರ ಬಗ್ಗೆ ತೋರಿಸ್ತೀವಿ ನೋಡಿ. ಕೈ ಸುಡಲಿದೆ ಸಿಗರೇಟ್, ಮದ್ಯಪ್ರಿಯರಿಗೆ ಕಿಕ್ಕಿಳಿಸಲಿದೆ ಎಣ್ಣೆ ರೇಟ್. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮಹತ್ವದ ಘೋಷಣೆ ಮಾಡಿದೆ. ತಂಬಾಕು ಉತ್ಪನ್ನಗಳ ಮೇಲಿನ ಸುಂಕವನ್ನ ಹೆಚ್ಚಳ ಮಾಡಿದೆ. ಇದು ಧೂಮಪಾನಿಗಳ ಜೇಬು ಸುಡಲಿದೆ. ಇನ್ನು ಮದ್ಯಪ್ರಿಯರಿಗೂ ಕೇಂದ್ರ ಸರ್ಕಾರ ಮಹಾ ಆಘಾತವನ್ನೇ ಕೊಟ್ಟಿದೆ. ಸುಂಕದ ದರ ಹೆಚ್ಚಿಸಿ ಮದ್ಯದ ಪ್ರಿಯರ ಕಿಕ್ಕಿಳಿಸಿದೆ. ಬಿಯರ್, ವಿಸ್ಕಿ, ರಮ್ ಸೇರಿದಂತೆ ಮದ್ಯ, ಸಿಗರೆಟ್ ಸೇರಿ ಪಾನ್ ಮಸಾಲ, ಆಮದು ಮಾಡಿಕೊಳ್ಳುವ ಯಂತ್ರೋಪಕರಣಗಳು, ವಿದೇಶದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳು, ಕಲ್ಲಿದ್ದಲು, ಆಮದಾಗುವ ಪ್ಲಾಸ್ಟಿಕ್ ವಸ್ತುಗಳು, ನಿರ್ದಿಷ್ಟ ಟೆಲಿಕಾಂ ಉಪಕರಣಗಳು, ಷೇರು ಆಯ್ಕೆಗಳು ಮತ್ತು ಭವಿಷ್ಯದ ವ್ಯಾಪಾರ ಹಾಗೂ ಗುಜರಿ ವಸ್ತು ದುಬಾರಿಯಾಗಲಿವೆ. ಜೊತೆಗೆ ರಸಗೊಬ್ಬರ, ಹೆಣೆದ ಬಟ್ಟೆಗಳು ಹಾಗೂ ರಾಸಾಯನಿಕಗಳ ಬೆಲೆ ಜನರಿಗೆ ಹೊರೆಯಾಗಲಿದೆ. ಆನ್ಲೈನ್ನಲ್ಲಿ ಖರೀದಿಸುವ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಲಿದೆ. ಕ್ಯಾನ್ಸರ್ನ 17 ಔಷಧಗಳ ಮೇಲೆ ಸೀಮಾ ಸುಂಕ ವಿನಾಯಿತಿ. ಇನ್ನು ಅನೇಕ ವಸ್ತುಗಳ ಮೇಲಿನ ಸುಂಕವನ್ನ ಕಡಿತಗೊಳಿಸಿದೆ. ಹೀಗಾಗಿ ಬಡವರು, ಮಧ್ಯಮ ವರ್ಗದವರು ಬಳಸುವ ಔಷಧಿಯ ಬೆಲೆ ಇಳಿಕೆ ಕಾಣಲಿದೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲೂ ಕೇಂದ್ರ ಸರ್ಕಾರ ಕೆಲವು ಇಳಿಕೆ ಮಾಡಿದೆ. ಕ್ಯಾನ್ಸರ್ ಸಂಬಂಧಿತ 17 ಔಷಧಿ ಹಾಗೂ 7 ಅಪರೂಪದ ಕಾಯಿಲೆಗಳ ಔಷಧಿ ಮೇಲಿನ ಸೀಮಾ ಸುಂಕವನ್ನ ಕಡಿತಗೊಳಿಸಿದ್ದಾರೆ. ಕೈಗೆಟಕುವ ಬೆಲೆ ಅಂದ್ರೆ ಕಡಿಮೆ ಬೆಲೆಗೆ ಔಷಧಿ ಸಿಗುವಂತೆ ಮಾಡಿದ್ದಾರೆ. ಇದರ ಜೊತೆಗೆ ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆ ಆಗಿದೆ ಅಂತ ನೋಡೋದಾದ್ರೆ, ಚರ್ಮದ ಉತ್ಪನ್ನಗಳು, ಬೀಡಿ, ಪಾದರಕ್ಷೆ, ಸೆಣಬು, ಸಿಎನ್ಜಿ, ಕ್ರೀಡಾ ಉಪಕರಣಗಳು, ಬಯೋಗ್ಯಾಸ್, ವಿದೇಶಿ ಯಾತ್ರೆ ಹಾಗೂ ವಿದೇಶಿ ಶಿಕ್ಷಣ ದರ ಇಳಿಕೆ ಕಾಣಲಿದೆ. ಇದರ ಜೊತೆಗೆ ಇವಿ ಬ್ಯಾಟರಿಗಳು, ಸ್ಮಾರ್ಟ್ಫೋನ್ಗಳು, ಕ್ಯಾಮೆರಾಗಳು, ವಿಮಾನದ ಬಿಡಿಭಾಗಗಳು, ಸೋಲಾರ್ ಬಿಡಿಭಾಗ, ಬ್ಯಾಟರಿ ಹಾಗೂ ಮೈಕ್ರೋವೇವ್ ಓವೆನ್ ಬೆಲೆ ಕಡಿಮೆ ಆಗಲಿದೆ. 2026-27ನೇ ಬಜೆಟ್ ಮಂಡನೆ ಆಗಿದೆ. ಕೇಂದ್ರ ಸರ್ಕಾರ ಕೆಲವು ವಸ್ತುಗಳ ಮೇಲಿನ ಸುಂಕ ಹೆಚ್ಚಿಸಿದ್ರೆ, ಇನ್ನು ಕೆಲವು ವಸ್ತುಗಳ ಮೇಲೆ ತೆರಿಗೆ ಬರೆ ಎಳೆದಿದೆ. ದರ ಇಳಿಕೆ ಕಂಡ ವಸ್ತುಗಳನ್ನ ನೋಡಿ ಖುಷಿ ಪಟ್ರೆ, ದರ ಏರಿಕೆ ಕಂಡು ಶಾಕ್ಗೆ ಒಳಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.